ಬಂಧುಗಳೇ, ಈ ಹಿಂದೆ ಕೆಲವು ದಿನಗಳ ಹಿಂದೆ ನಾವೆಲ್ಲ ನೋಡ್ತಾ ಇದ್ದೀವಿ. ಏನು ಈ ರಾಜ್ಯದ ಹೋಮ್ ಮಿನಿಸ್ಟರ್ ಅಂತ ಹೇಳುವಂಥ ಪ್ರಿಯಾಂಕಾ ಖರ್ಗೆ ಅವರು RSS ಬಗ್ಗೆ ಟೀಕೆ ಮಾತ್ರ ಅಲ್ಲ, RSSನ ಬ್ಯಾನ್ ಮಾಡಲಿಕ್ಕೂ ಕೂಡ ಹೊರಡುವಂಥ ಸಂದರ್ಭ ಇದಾಗಿದೆ. ನಾವು ಯೋಚನೆ ಮಾಡುವಂಥದ್ದು, ಇಡೀ ಪ್ರಪಂಚವೇ ಅಥವಾ ನಮ್ಮ ಎಲ್ಲ ಜನಗಳೇ ನಮ್ಮವರು ಅಂತ ಯೋಚನೆ ಮಾಡುವಂಥದ್ದು. ಭಾರತೀಯ ಜನತಾ ಪಾರ್ಟಿ RSS ಮುಖಾಂತರನೇ ಬಂದಂಥದ್ದು. ರಾಷ್ಟ್ರಭಕ್ತರ ತಂಡ ಇರುವಂಥದ್ದೇ RSS. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇದ್ದರೆ ಅದು RSS. ಈ ದೇಶಭಕ್ತ, ರಾಷ್ಟ್ರಭಕ್ತ, ಈ ರಾಷ್ಟ್ರಪರನ ರಕ್ಷಣೆ ಮಾಡೋದೇ RSS ಮುಖಾಂತರ. ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರುವಂಥ ಒಂದು ರಾಷ್ಟ್ರಭಕ್ತ ಸಂಘಟನೆ ಅಂದರೆ ಅದೇ RSS. ನಾನು ಹೇಳುವಂಥದ್ದು, 47ರಿಂದ ಇಲ್ಲಿಯವರೆಗೆ ಅಂದಾಜು 40 ವರ್ಷಗಳವರೆಗೆ ಸನ್ಮಾನ್ಯ ಖರ್ಗೆಯವರ ಪಕ್ಷದವರೇ ಆಡಳಿತ ಮಾಡಿಕೊಂಡಿದ್ದರು. ನೆಹರು ಕಾಲದಿಂದ ಹಿಡಿದ್ರು, ಗಾಂಧಿಯಿಂದ ಹಿಡಿದು, ನೆಹರುವಿಂದ ಹಿಡಿದು ಈ ಕಡೆ ಬಂದು ಎಲ್ಲರೂ ಒಂದಷ್ಟು. ಇವರಿಗೆ ನಮ್ಮ ಅಕೌಂಟ್ ಕೇಳೋದಾಗಲಿ, ಭಾರತೀಯ ನಮ್ಮ RSS ಅಕೌಂಟ್ ಕೇಳೋದಾಗಲಿ, ಅಥವಾ ಅದನ್ನ ರಿಜಿಸ್ಟ್ರೇಷನ್ನ ಪರೀಕ್ಷೆ ಮಾಡೋದಾಗಲಿ, ಇವರು ಅಧಿಕಾರ ಇದ್ದಾಗೆ ಮಾಡಬಹುದಾಯಿತು ಅಂತ ಎಲ್ಲರೂ ಯೋಚನೆ ಮಾಡುವಂಥದ್ದು. ನಮಗೆ ಅದು ಗುರು ಭಗವಧ್ವಜ. RSS ಅವರಿಗೆ ಏನಾದರೂ 62ರಲ್ಲಿ ಯುದ್ಧ ನಡೆದಾಗ ಈ ದೇಶದ ಮಿಲಿಟರಿ ಅವರಿಗೆ ಬೆಂಬಲ ಕೊಟ್ಟಿದ್ದೆ ಅದು RSS ಅವರು. BJP ಬೆಳೆದಿದ್ದೇ RSS ಮುಖಾಂತರ. ಅವರ ತತ್ವ ಸಿದ್ಧಾಂತವನ್ನೇ ನಾವು ಒಪ್ಪಿಕೊಂಡು ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಒಂದು ತನ್ನದೇ ಆದಂಥ ಸ್ವಾಭಿಮಾನ, ರಾಷ್ಟ್ರಭಕ್ತತೆ ಪೂರ್ತಿ ಇದೆ. ಹಾಗಾಗಿ ಈ ತಲೆಕೆಟ್ಟ ಖರ್ಗೆಗಳು ಈ ರೀತಿ ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ. ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಅವರ ಸಲಹೆ, ಸಂಘದ ಸಲಹೆ ತಗೊಂಡೇ ಬರುವಂಥದ್ದು. ಆ ಕಾರಣದಿಂದಲೇ ಮುಂದಿನ ದಿನಗಳು ಈ ದೇಶ ಇರುವವರೆಗೂ, ಪ್ರಪಂಚ ಇರುವವರೆಗೂ RSS ಉಳಿತದೆ. ಅದನ್ನ ಯಾರಿಗೂ ಅದನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಇವರು ಅದನ್ನ ಅಕೌಂಟ್ ಕೇಳೋದಾಗಲಿ, ಇದನ್ನ ರಿಜಿಸ್ಟ್ರೇಷನ್ ಕೇಳೋದಾಗಲಿ, ಇದು ಅಪಹಾಸ್ಯಕ್ಕೆ ಯೋಗ್ಯತೆ ಇರುವಂಥ ಮಾತು. ಇವರಿಗೆ ಬೇರೆ ಇವತ್ತು ಕಲಬುರಗಿಯಲ್ಲಿ ಈ ರಾಜ್ಯದಲ್ಲಿ ಏನಾದರೂ ವಿದ್ಯಾವಂತರ ಸಂಖ್ಯೆ ಅತೀ ಕಡಿಮೆ ಇದ್ದರೆ ಈ ರಾಜ್ಯದಲ್ಲಿ ಅದು ಕಲಬುರಗಿ ಅಂತ. ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಅಪ್ಪ ಮಗ ಇವತ್ತು ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಎಲ್ಲ ಅನೇಕ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಬಂದ ಮೇಲೆ ಇದು ಈ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಕೆಲಸ ಯಾರೆಲ್ಲ ಮಾಡ್ತಾರೆ, ಯಾರೆಲ್ಲ ಈ ದೇಶಕ್ಕೆ ಬಾಂಬ್ ಹಾಕ್ತಿದ್ದಾರೆ, ಎಲ್ಲಿ ಬೆಂಗಳೂರಲ್ಲಿ ಬಾಂಬ್ ಹಾಕ್ತಾರೆ ಅಥವಾ ಪೆಟ್ರೋಲ್ ಬಾಂಬ್ ಹಾಕ್ತಿದ್ದಾರೆ, ಅವ್ರನ್ನೆಲ್ಲ ರಕ್ಷಣೆ ಮಾಡುವಂಥದ್ದು, ಕೇಸನ್ನು ವಿಮುಕ್ತಿಗೊಳಿಸಿ ಅವ್ರನ್ನ ಜೈಲಿಂದ ಬಿಡಿಸುವಂಥ ಕೆಲಸವನ್ನು ಪಾಪದ ಕೆಲಸ ಇವ್ರು ಮಾಡ್ತಾ ಇರೋರು. ನಮ್ಮದು ಒಂದು ರಾಷ್ಟ್ರಭಕ್ತರ ತಂಡ ಅಂತ, ಇವರು ರಾಷ್ಟ್ರ ವಿರೋಧಿಗಳ ತಂಡ ಅಂತ ಹೇಳ್ತಾ ಇದ್ದೀರಿ ಅಂತ. ಹಾಗಾಗಿ ಇವತ್ತು ಈ ಯಾರು ಹರಿಪ್ರಸಾದ್ ಇವತ್ತು ಪಕ್ಷದ ಅಧ್ಯಕ್ಷ ಹೇಳುವಂಥವ್ರು, ಇವತ್ತು ಹೋಮ್ ಮಿನಿಸ್ಟರ್ ಆಗಿ ಆಯ್ಕೆ ನಿಯುಕ್ತಿಗೊಂಡಂಥ ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ಗೆ ಬಳೆ ಹೊಡೆಯಲಿಕ್ಕೆ ಇವರಿಬ್ಬರೇ ಸಾಕು ಅಂತ. ಈ ಮೋದಿ ಬಗ್ಗೆ ಮಾತಾಡುವಂಥದ್ದು, ರಾಷ್ಟ್ರಭಕ್ತರ ಬಗ್ಗೆ ಮಾತಾಡುವಂಥದ್ದು, RSSಗೆ ಮಾತಾಡಲಿಕ್ಕೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ಇವರೊಬ್ಬ ನಾರಾಯಕ ಮಂತ್ರಿ ಅಂತ ಹೇಳಬೇಕು. ಇವರೇನು ಅಭಿವೃದ್ಧಿ ಮಾಡಿಸೋದು ಬಿಟ್ಟು ಅವರ ಜಿಲ್ಲೆಯನ್ನು ಮೇಲೊತ್ತುವ ಕೆಲಸ ಮಾಡೋದು ಬಿಟ್ಬಿಟ್ಟು ಸಂಘಟನೆ ಬಗ್ಗೆ ಮಾತಾಡಲಿಕ್ಕೆ ಏನು ಅರ್ಹತೆ ಇವರಿಗಿದೆ? ಇವ್ರು ಮಾಡಬೇಕಾದ ಕೆಲಸ ಏನಿದೆ? ಅದೇನು ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಕೊಡಗು ಜಿಲ್ಲೆಗೆ ವಿಶೇಷವಾಗಿ ಮಾತಾಡಬೇಕು ಅಂತಂದರೆ, ನಮ್ಮ ಜಿಲ್ಲೆಯ ರೈತರಿಗೆ ಈ ಸರ್ಕಾರ ಬಂದ ಮೇಲೆ ನಮ್ಮ ರೈತರಿಗೆ ನಮ್ಮ BJP ಸರ್ಕಾರ ಇದ್ದಾಗ ಹಣ ಕೊಡ್ತಾಯಿದ್ರು ಕಾಫಿ ಡ್ರಾಪಿಂಗ್ಗೆ 54 ಸಾವಿರ ಪ್ರತಿ ರೈತರಿಗೆ ಕೊಡುವಂಥ ಕೆಲಸ ಆಯಿತು. ಇವರು ಕೊಡಗು ಜಿಲ್ಲೆ ವಿರೋಧಿಗಳು ಮಾತ್ರ ಅಲ್ಲ, ಈ ಸರ್ಕಾರ ಬಂದ ಕ್ಷಣದಲ್ಲಿ ಇದು ಹಿಂದೂ ವಿರೋಧಿ ಕೆಲಸ. ಇವರಿಗೆ ಹಿಂದೂ ಅವಧಿ ಇರೋದು ಅಷ್ಟೇ. ಇನ್ನು 2 ವರ್ಷ ಈ ಮಳೆಗಾಲ ಕಳೆದ ಮೇಲೆ ಇನ್ನೊಂದು ಮಳೆಗಾಲ ಕಳೆದ್ರೆ ನಿಮ್ಮ ಕತೆ ಮುಗೀತು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮಗೆ ಮಾಡುವ ಕೆಲಸ ಬೇರೆ ಇಲ್ಲ ಅಂತ ಬಿಟ್ಟು ಈಗ ಸಂಘಟನೆಯನ್ನು ಕೆದಕೋ ಕೆಲಸ ಮಾಡ್ತೀರಿ. ಇನ್ನಾದರೂ ಬುದ್ಧಿ ನಿಮಗೆ ಕೊಡಲಿ ದೇವರು. ಇನ್ನು ನಮ್ಮ ಮುಟ್ಟೋ ಕೆಲಸ ಇದನ್ನು ತುಷ್ಟೀಕರಣ ಇದು ಮಾಡೋ ಬದಲು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಿ ಹಿಂದೂಗಳನ್ನ ಸೈಡಿಗೆ ಒತ್ತಡ ಮಾಡೋ ಕೆಲಸ ಮಾಡಿದ್ರೆ ದೇವರು ನಿಮ್ಮನ್ನು ಮೆಚ್ಚಲ್ಲ. ಈ ಮುಖಾಂತರ ಇನ್ನಾದರೂ ದೇವರು ನಿಮಗೆ ಬುದ್ಧಿ ಕೊಡಲಿ. ನಮ್ಮ ವಿಚಾರವನ್ನು ಮಾತಾಡೋದು ಬಿಡಿ ಹೇಳುವಂಥ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ.